ಪಾಕಿಸ್ತಾನದಾಗ ಮುಸ್ಲಿಮೇತರನ್ನ ಬಿಡ್ರಿ ಮುಸ್ಲಿಮರನ್ನ ಸಾಯಿಸಾಕತ್ತ ಬಿಟ್ಟಾರ ಅವರು कुर्बानी का गोश्त नमल यूनिवर्सिटी के हॉस्टल में एक डिफरेंटली एबल्ड हिंदू तालिब इल्म को खिलाया ಅಲ್ಲಿನ ಸೇನೆಯವರ ಹೋಗಿ ಮನಿ ಹೋಗೋ ಮಂದಿನ ಕೊಲ್ಲಾಕತ್ತ ಬಿಟ್ಟಾರ ಮೊಹಮ್ಮದಿಯರು ಇನ್ನು ಮೇಲೆ ಮುಸ್ಲಿಮರ ಅಲ್ಲ ಅಂತ ಅನೌನ್ಸ್ ಮಾಡ್ಬಿಟ್ಟಾರ कि किस तरीके से आप पाकिस्तान और पाकिस्तानियों के लिए ज्यादतियां कर रहे हैं और दीन इस्लाम को आप बदनाम कर रहे हैं ಯೂನಿವರ್ಸಿಟಿ ಒಳಗ ಹಿಂದೂ ವಿದ್ಯಾರ್ಥಿಗಳಿಗೆ ಫೋರ್ಸ್ಫುಲ್ಲಿ ಮಾಂಸ ತಿನ್ಸ್ಯಾರ ತಾವು ಮಾಡಕತ್ತಿರೋ ತಪ್ಪು ದೌರ್ಜನ್ಯವನ್ನ ಪಾರ್ಲಿಮೆಂಟ್ ಒಳಗ ಪಾಕಿಸ್ತಾನ ಎಂಪಿನ ಒಪ್ಕೊಂಡಾರ ನಮಸ್ಕಾರ ರೀ ಪಾಕಿಸ್ತಾನದ ಪಾರ್ಲಿಮೆಂಟ್ ಒಳಗ ಬಿಸಿ ಚರ್ಚೆ ಆಗೈತಿ ಪಾಕ್ ಸಂಸದ ಸಯ್ಯದ್ ಫೈಜಲ್ ಅನ್ನೋರು ಪಾಕಿಸ್ತಾನದಾಗ ನಡೆಯಕತ್ತಿರೋ ಅನ್ಯಾಯ ಅಕ್ರಮ ದೌರ್ಜನ್ಯ ಕುತಂತ್ರದ ಬಗ್ಗೆ ಪಾರ್ಲಿಮೆಂಟ್ ಒಳಗೆ ಕೂತು ಮಾತಾಡ್ಯಾರ ಅಷ್ಟೊಂದು ಧೈರ್ಯ ಮಾಡಿ ತಮ್ಮ ದೇಶದ ಹುಳಕನ ತಾವ ಹಂಚ್ಕೊಂಡಾರ ಅವ್ರ ಮಾತು ಹೆಂಗದವಂದ್ರ ಶಾಂತಿ ದೂತ ಪಾಕಿಸ್ತಾನ ಅಂತ ಅನ್ನೋ ಮಂದಿಗೆ ಸೋ ಕಾಲ್ಡ್ ಸೆಕ್ಯುಲರ್ಗಳಿಗೆ ಉತ್ತರ ಕೊಡೋ ಹಂಗದಾವ 10 दिन के अखबारात उठा लिए 10 दिन पाकिस्तान के आईन में अहमदियों को गैर मुस्लिम करार दे दिया गया इट इज पास्ट एंड क्लोज ट्रांजैक्शन रसूलुल्लाह सल्लल्लाहु अलैहि वसल्लम की खत्म नबूवत पर ईमान रखने वाला मुसलमान नहीं हो सकता ये हम सब मुसलमानों का ईमान है और हमारा ईमान कामिल नहीं जब तक ये ना हो ठीक है लेकिन कुछ हैं ऐसे जिनको खुदा ने हिदायत नहीं दी जो उनका मजहब है अब क्या करें मार दें उनको टैंकों के आगे खड़ा कर दें 10 दिन में पुलिस घुसी है कराची में और पंजाब में उनके घरों में फिर हमने क्या किया हमने कुर्बानी का गोश्त नमल यूनिवर्सिटी के हॉस्टल में एक डिफरेंटली एबल्ड हिंदू तालिब इल्म को खिलाया फिर हमने क्या किया हमने सवात में नाम निहाद इल्जाम लगाया तौहीन का और मार दिया एक और मुसलमान को उससे पहले हमने पंजाब के मुख्तलिफ शहरों में किया कभी गोजरा में किया कभी कराची की क्रिश्चियन बस्तियों में किया और कोई सजाएं नहीं मिल रही उनको ಅವ್ರು ಹೇಳಿದ ಪಾಯಿಂಟ್ ನೋಡಿದ್ರೇನ್ರಿ ಪಾಕಿಸ್ತಾನದಾಗಿರೋ ಮುಸ್ಲಿಮ್ರು ಅಹಮದಿಯರು ಅಂತ ಕರೆಸ್ಕೊಳ್ಳೋ ಮುಸ್ಲಿಮ್ರ ಅಲ್ಲ ಅಂತ ಘೋಷಣೆ ಮಾಡ್ಬಿಟ್ಟಾರ ಸಾಮಾನ್ಯವಾಗಿ ಮುಸ್ಲಿಮ್ರೊಳಗೂ ಒಳಜಾತಿ ಕೆಳಜಾತಿ ಮೇಲ್ಜಾತಿ ಹಿಂಗ ಡಿವೈಡ್ ಅದಾವ್ರಿ ಮಹಮ್ಮದಿಯರು ಅಂದ್ರೆ ಅವ್ರ ಪ್ರಕಾರ ಕೆಳಜಾತಿಯವರು ಅವ್ರು ಕೆಳಜಾತಿಯವರು ಅಂತ ಯಾಕೆ ಹೇಳ್ತಾರಂದ್ರೆ ಅವರ ಆಲೋಚನೆಗಳು ಅವರ ಸಂಪ್ರದಾಯಗಳು ಬ್ಯಾರೆ ಅದಾವ್ ಭಿನ್ನ ಅದಾವ್ ಅವರು ಸ್ವಲ್ಪ ಹಿಂಸೆಯಿಂದ ದೂರ ಇರ್ತಾರ ಒಂದ್ ರೀತಿ ಹೇಳ್ಬೇಕಂದ್ರೆ ಮುಸ್ಲಿಮರಿಗೆ ಸ್ವಲ್ಪ ವಿರುದ್ಧವಾಗಿದ್ದಾರ ಅವರು ನೋಡಿದ್ರ ಹಿಂಗಾಗಿ ಅವ್ರು ಮುಸ್ಲಿಮ್ರ ಅಲ್ಲ ಅಂತ ಅನೌನ್ಸ್ ಮಾಡ್ಬಿಟ್ಟಾರ ಅನೌನ್ಸ್ ಮಾಡೋದ್ರ ಜೋಡಿ ಅವ್ರಿಗೆ ಹಿಂಸೆ ಕೊಡೋದು ಅವ್ರ ಮೇಲೆ ದೌರ್ಜನ್ಯ ಮಾಡೋದು ನಡ್ಸ್ಯಾರ ಯಾವತ್ತೂ ನಮ್ಮವರು ತಮ್ಮವರು ಅನ್ಕೊಂಡು ಇರಬೇಕು ನಾವು ಬ್ಯಾರೆದವ್ರು ಅಂತ ಹೇಳಿ ಡಿವೈಡ್ ಮಾಡಿ ಅವ್ರಿಗೆ ಹಿಂಸೆ ಕೊಡ್ತೀವಿ ಅಂದ್ರೆ ಇದನ್ನ ಯಾರ ಮುಂದೆ ನಾವು ಪ್ರೂವ್ ಮಾಡಕ್ ಹೊಂಟೀವಿ ನಮ್ಮ ಧರ್ಮ ಹಿಂಗೆ ಹೇಳಂಗಿಲ್ಲ ಅಂತ ಹೇಳ್ಯಾರ ಅಷ್ಟಲ್ರಿ ಅವ್ರು ಹೇಳಿದ್ರು ಮುಸ್ಲಿಮೇತರ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿ ಒಳಗೆ ನಾವು ಮಾಂಸ ತಿನ್ನಿಸೀವಿ ಅದರಿಂದ ನಮಗೆ ಎಂಥ ಕಳಂಕ ಬರ್ತೈತಿ ಗೊತ್ತೇನ್ರಿ ಮಾಂಸ ನಾವು ಯಾರಿಗೂ ಜಬರ್ದಸ್ತಿ ತಿನ್ನಿಸ್ಬಾರ್ದು ಆದರೂ ಅಂಥ ಕೆಲಸನೂ ನಾವು ಮಾಡಾಕತ್ತೀವಿ ಅಂತ ಎಂಥ ದೊಡ್ಡ ಸಾಧನೆ ಮಾಡ್ದಂಗೆ ಒಪ್ಕೊಳಕತ್ತಾರ ಮುಸ್ಲಿಮೇತರನ್ನ ಸಾಯಿಸೋದು ಕರಾಚಿ ಒಳಗ ಪಂಜಾಬ್ ಒಳಗ ಆಲ್ರೆಡಿ ಮನಿ ಹೊಕ್ಕ ಸಾಯಿಸ್ತಾರ ಆದ್ರೂ ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಆಗಂಗಿಲ್ಲ ಇದೆಲ್ಲಾನು ಬರೀ ಧರ್ಮದ ಹೆಸರು ಇಟ್ಕೊಂಡು ಮಾಡಾಕತ್ತಾರ ಕ್ರಿಶ್ಚಿಯನ್ರ ಏರಿಯಾ ಒಳಗೆ ಹೋಗಿನೂ ಅವ್ರಿಗೂ ಹಿಂಸೆ ಕೊಡ್ತಾರ ಇದೆಲ್ಲ ಮಾಡೋದ್ರಿಂದ ಏನ್ ಸಿಗ್ತೈತಿ ಅಂತ ಅವ್ರಿಗೆ ಸೇರ್ಕೊಂಡು ಇಡೀ ಪಾರ್ಲಿಮೆಂಟ್ಗೆ ಪ್ರಶ್ನೆ ಕೇಳ್ಯಾರ ಇದಷ್ಟೇ ಅಲ್ರಿ ಇದನ್ನ ಮುಂದುವರೆದೂ ಮಾತಾಡ್ತಾರ कि पाकिस्तान का निसाब दुरुस्त तरीके से पढ़ाना शुरू करें बताएं कायदे आज़म मोहम्मद अली जिन्ना कौन थे बताएं उनकी पहली काबीना कौन थी बताएं उनकी पहली कॉन्स्टिट्यूएंट असेंबली का को चेयर कौन कर रहा था बताएं कि पाकिस्तान के लिए किसकी कितनी कुर्बानियां हैं बताएं कि जो बाद में पाकिस्तान के चाचे मामे बन रहे हैं कि किस तरीके से आप पाकिस्तान और पाकिस्तानियों के लिए ज्यादतियां कर रहे हैं और दीन इस्लाम को आप बदनाम कर रहे हैं ಮೊಹಮ್ಮದ್ ಅಲಿ ಜಿನ್ನಾ ಅವರು ಎಷ್ಟೆಲ್ಲ ತ್ಯಾಗ ಮಾಡಿದ್ರು ಪಾಕಿಸ್ತಾನಕ್ಕೋಸ್ಕರ ಅವ್ರ ಜೋಡಿ ಇನ್ನ ಮಹಾನ್ ವ್ಯಕ್ತಿಗಳನ್ನು ಪಾಕಿಸ್ತಾನನ ಬೆಳೆಸಾಕ ಉಳಿಸಾಕ ಸಾಧನೆ ಮಾಡ್ಯಾರ ಆದ್ರೆ ನಾವೆಲ್ಲ ಅವ್ರ ತ್ಯಾಗಕ್ಕೆ ಎಷ್ಟು ಮರ್ಯಾದೆ ಕೊಡಾಕತ್ತೀವಿ ಎಷ್ಟು ಅವ್ರ ತ್ಯಾಗಕ್ಕೆ ನಾವು ಗೌರವ ಕೊಡಾಕತ್ತೀವಿ ಅಂತ ಪ್ರಶ್ನೆ ಮಾಡ್ಯಾರ ಅದಷ್ಟೇ ಅಲ್ರಿ ಇಸ್ಲಾಂ ಧರ್ಮದ ಮರ್ಯಾದೆನೂ ಕಳೆಯಾಕತ್ತೀರಿ ಅಂತ ಹೇಳ್ಯಾರ ತಮ್ಮದೇ ದೇಶದ ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡತ್ತಾರಂತೇನು ಪಾರ್ಲಿಮೆಂಟ್ನಾಗ ಸಂಸದ ಹೇಳಿದಲ್ಲ ಪಾಕಿಸ್ತಾನದ ಅದು ಸುಳ್ಳಲ್ರಿ ಅದಕ್ಕೆ ಸಾಕ್ಷಿ ಅಂದ್ರೆ ಬಲೂಚಿಸ್ತಾನ ಪಶ್ತೂನ ಸಿಂಧ್ ಪ್ರಾಂತ್ಯದವರು ನಮಗೆ ಅನ್ಯಾಯ ಆಗತೈತಿ ಅಂತ ಸಿಡಿದೆದ್ದು ಪ್ರತಿಭಟನೆ ಮಾಡಿ ಬ್ಯಾರೆ ಬ್ಯಾರೆ ದೇಶ ಬೇಕು ಅಂತ ಹೋರಾಟ ಮಾಡಕತ್ತಾರಲ್ರಿ ಅದ ಸಾಕ್ಷಿ ರೀ ಪಾಕಿಸ್ತಾನಕ್ಕೀಗ ಆಂತರಿಕ ಸ್ಫೋಟದ ಭಯ ಐತಿ ಅಪಾಯ ಐತಿ ಇನ್ನೊಂದು ಹೇಳಿದ್ರು ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿ ಮಿಕ್ಕವ್ರಿಗೆ ಹಿಂಸೆ ಆಗಿ ಜನಸಂಖ್ಯೆ ಕಡಿಮೆ ಆಗತೈತಿ ಅಂತ ಸಂಸದ
ಅದರದೊಂದು ಅಂದಾಜು ಲೆಕ್ಕ ನೋಡ್ರಿ, 1947ರಾಗ ಏನು ಪಾಕಿಸ್ತಾನ ಭಾರತದಿಂದ ವಿಭಜನೆ ಆದಾಗ ಅಲ್ಲಿ ಎಷ್ಟು ಮಂದಿ ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ಸ್ ಇದ್ರು ಅನ್ನೋದು. ಮುಸ್ಲಿಮ್ರು 77.3% ಇದ್ರು, ಹಿಂದೂಗಳು 20.7% ಇದ್ರು, ಕ್ರಿಶ್ಚಿಯನ್ರು 1.5% ಇದ್ರು, ಸಿಖ್ರು 0.05% ಇದ್ರು. ಈಗ 2025ರಾಗ ಪಾಕಿಸ್ತಾನದಾಗ ಇವ್ರ ಸಂಖ್ಯೆಗಳು ಎಷ್ಟು ಏರೈತಿ ಎಷ್ಟು ಇಳಿದೈತಿ ನೋಡೋಣ್ರಿ. ಮುಸ್ಲಿಮ್ರ ಸಂಖ್ಯೆ 96.5% ಐತ್ರಿ, ಹಿಂದೂಗಳದು ಬರೇ 2% ಐತಿ, ಕ್ರಿಶ್ಚಿಯನ್ರದು 1.6% ಐತಿ, ಇನ್ನು ಸಿಖ್ರದು 0.04% ಐತಿ. ಎಲ್ಲಿಂದ ಎಲ್ಲಿಗೆ ಇಳಿಕೆ ಆಗೈತ್ರಿ? ಮುಸ್ಲಿಮ್ರ ಜನಸಂಖ್ಯೆ ಬಿಟ್ಟರೆ ಎಲ್ಲರ ಜನಸಂಖ್ಯೆ ಕಡಿಮೆ ಆಗೈತಿ. ಇಷ್ಟರ ಮಟ್ಟಿಗೆ ಜನಸಂಖ್ಯೆ ಇಳಿಕೆ ಆಗಾಕ ಏನು ಕಾರಣ? ಅವ್ರು ಹೇಳ್ದಂಗೆ ದೌರ್ಜನ್ಯ ಕಾರಣನೋ, ಮತಾಂತರ ಕಾರಣನೋ, ದಬ್ಬಾಳಿಕೆ ಕಾರಣನೋ? ಇಂಥ ಕೊಲೆಗಡಕ ದೇಶ ಕೊಲೆಗಡಕ ಅನ್ನೋದನ್ನ ಪಾರ್ಲಿಮೆಂಟ್ನಾಗ ಒಪ್ಕೊಳ್ಳೋ ಲೆವೆಲಿಗೆ ಕೆಟ್ಟು ಹೋಗ್ಬಿಟ್ಟೈತಿ. ಇಂಥ ದೇಶದವ್ರು ಬಂದು ನಮಗೆ ಶಾಂತಿ ಪಾಠ, ಸೆಕ್ಯುಲರಿಸಮ್ ಪಾಠ ಮಾಡ್ತಾರ. ಆ ನೈತಿಕತೆ ಈ ದೇಶಕ್ಕೆ ಇಲ್ಲ.